The king, Virat Kohli. ಇವತ್ತು ನಾನೊಂದು ವಿಡಿಯೋ ಮಾಡ್ತಿದ್ದೇನೆ. ಬೇಸಿಕ್ಲಿ ಯೂಟ್ಯೂಬಿಗೆ ವ್ಲಾಗಿಂಗ್ ಮಾಡ್ತಿದ್ದೆ, ಮೊಬೈಲನ್ನು ಹೀಗೆ ಇಟ್ಕೊಂಡು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದೆ. ಬಟ್ ಇವತ್ತೊಂದಿನ ಒಂದು ಸ್ಪೆಷಲ್ ವೀಡಿಯೋ ಮಾಡುವಂತೇಳಿ ನನ್ನ ತಲೆಯಲ್ಲಿ ಬರ್ತಿಂಟು. ಅದು ಯಾಕೆ ಅಂತ ಹೇಳಿದರೆ, ಇವತ್ತು ನವೆಂಬರ್ 5. ನಿಮಗೆಲ್ಲರಿಗೂ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಸ್ಪೆಷಲ್ ಅಂತ ತಿಳ್ಕೊಂಡು. ಅದರ ಕ್ರಿಕೆಟ್ ಲವರ್ಸ್ಗೆಲ್ಲ ಗೊತ್ತಿರ್ತದೆ ಇವತ್ತು ಏನು ಸ್ಪೆಷಲ್ ಅಂತ ತಿಳ್ಕೊಂಡು. ಇವತ್ತು ಒಂದು ವ್ಯಕ್ತಿಯ ಬರ್ಡೇ, ಹುಟ್ಟಿದಬ್ಬ. ಅದೆಷ್ಟೋ ಜನರಿಗೆ ಆದರ್ಶವಾದಂತಹ ವ್ಯಕ್ತಿಯವರು. ಅದೆಷ್ಟೋ ಜನರ ಡಿ ಪಿಯಲ್ಲಿ ಅವರ ಫೋಟೋ ಇರ್ತದೆ, ಅದೆಷ್ಟೋ ಜನರ ಮೊಬೈಲ್ ವಾಲ್ಪೇಪರ್ಲಿ ಅವರ ಫೋಟೋ ಇರ್ತದೆ. ದಿ ಲೆಜೆಂಡ್, ಗಾಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಎಸ್ಪೆಷಲಿ ನನ್ನ ಮೊಬೈಲಿ ಕೂಡ ಅವರ ವಾಲ್ಪೇಪರ್ ಉಂಟು, ನಾನು ಡಿ ಪಿ ಕೂಡ ಹಾಕ್ಕೊಂಡಿದ್ದೆ. ನನಗೊಂಥರ ಐಡಲ್ ಥರ ಅವರು. ನನಗಷ್ಟೇ ಅಂತಲ್ಲ, ಎಷ್ಟೋ ಜನರಿಗೆ ಐಡಲ್, ಆದರ್ಶವಾಗಿರ್ತಾರೆ. ಇವತ್ತು ಸೋಷಲ್ ಮೀಡಿಯಾ ಯಾವುದೇ ಇನ್ಸ್ಟಾಗ್ರಾಮ್, ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿದರೆ ಅವರದ್ದೇ ಗೊತ್ತಿರ್ತದೆ, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಎಸ್ಪೆಷಲಿ ನಾನು ಜಾತ್ರೆ ಥರ ಹಾಕಿರ್ತೇನೆ, ಯಾಕಂದರೆ ಅಷ್ಟು ಹುಚ್ಚು ಅಭಿಮಾನಿ ನಾನು ಅವರದ್ದು. ಜಾತ್ರೆ ಸ್ಟೇಟಸ್ ಎಷ್ಟು ಜನ ಹೇಳ್ತಾರೆ, ಯಾಕೆ ಮರೆ ಆಗಿ ಜಾತ್ರೆ ಥರ ಹಾಕ್ತಿ ಹಾಗೆ ಹೀಗೆ ಅಂತ ಹೇಳಿಕೊಂಡು. ಹಾಗೆ ಯಾಕೆಂತ ಹೇಳಿದ್ರೆ ಅವರು ಅಷ್ಟು ಒಂದು ಎಲ್ಲರಿಗೆ ಇನ್ಸ್ಪಿರೇಷನ್ ಆಗಿರ್ತದೆ. ನನಗೆ ಅಂತಲ್ಲ, ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಆಗಿರ್ತದೆ. ನಾನು ಫಸ್ಟ್ ಟೈಮ್ ಹೀಗೆ ಟ್ರೈಪಾಡ್ ಮುಂದೆ ಮೊಬೈಲನ್ನು ಗಿಂಬಲ್ಲಿಟ್ಟು ಮೈಕ್ ಇಲ್ಲ ಹೀಗೆ ಮಾತಾಡ್ತಿರೋದು ಫಸ್ಟ್ ಟೈಮ್. ಅಂದರೆ ವ್ಲಾಗಿಂಗ್ಗೆ ಮಾಡ್ತಿದ್ದೆ ಹಾಯ್ ಗೈಸ್ ಹಾಗೆ ಹೇಳಿಕೊಂಡು. ಬಟ್ ನಾನು ಹೀಗೆ ಒಂದು ವೀಡಿಯೋ, ಡೆಡಿಕೇಟ್ ವೀಡಿಯೋ ಮಾಡ್ತಿರೋದು ಫಸ್ಟ್ ಟೈಮ್. ನಿಮಗೆಲ್ಲರಿಗೂ ಗೊತ್ತುಂಟು ಯಾರ ಬರ್ಡೇ ಅಂತೇಳಿ, ವಿರಾಟ್ ಕೊಹ್ಲಿ. ಲೆಜೆಂಡ್, ಮೈ ಐಡಲ್. ಎಲ್ಲರ ಐಡಲ್ ಆಗಿರ್ತಾರೆ, ಹೆಚ್ಚು ಜನರ ಐಡಲ್ ಆಗಿರ್ತಾರೆ, ಆದರ್ಶವಾಗಿ ಇಟ್ಟುಕೊಂಡಿರ್ತಾರೆ. ಆದರೆ ಅವರ ಥರ ಆಗಬೇಕು, ಅವರಾಗಿ ಸಕ್ಸಸ್ ಕಾಣಬೇಕು, ಕ್ರಿಕೆಟಲ್ಲಿ ಅವರಾಗಿರಬೇಕು. ಕ್ರಿಕೆಟ್ ದಿಗ್ಗಜ, ಎಷ್ಟೋ ರನ್ ಹೊಳೆಯನ್ನು ಹರಿಸಿದ್ದಾರೆ ಅವರು. ಇಂಡಿಯಾ ಟೀಮ್ನ ಬೆನ್ನೆಲುಬು ಅಂತ ಹೇಳ್ಬೋದು ಅವರನ್ನು. ನಾನೊಂದು ವಿಷಯ ಹೇಳ್ತೇನೆ. ಅದು 2006 ಕರ್ನಾಟಕ ಮತ್ತು ಡೆಲ್ಲಿ ರಣಜಿ ಪಂದ್ಯಾಟ ಆಗ್ತಿರ್ತದೆ. ಆ ಟೈಮಲ್ಲಿ ಡೆಲ್ಲಿ ತಂಡ ನೆಲ ಕಚ್ಚಿರ್ತದೆ, ಸೋತು ಸುಣ್ಣಾಗಿ ಹೋಗಿರ್ತದೆ ಕರ್ನಾಟಕದಿದ್ದರು. ಎಲ್ಲ ಬ್ಯಾಟರ್ಸ್ಗಳು ವೈಫಲ್ಯದಿಂದ ಹಾಗೆ ಆಗಿರ್ತದೆ. ಅದರಲ್ಲಿ ಒಬ್ಬ ಇದ್ದ, ಆ ಹುಡುಗ ಒಬ್ಬ ಇದ್ದ, ನಾನು ಆಡ್ತೇನೆ, ನನ್ನ ಟೀಮನ್ನು ನಾನು ಗೆಲ್ಲಿಸ್ತೇನೆ, ನಾನು ಮುಂದೆ ಹೋಗಿಸ್ತೇನೆ ನನ್ನ ಟೀಮನ್ನು ಅಂತ ಹೇಳಿಕೊಂಡು ಗ್ರೌಂಡಿಗಿಳ್ದ. ಆ ದಿನ ಗ್ರೌಂಡಿಗಿಳಿದು ತನ್ನ ಶಕ್ತಿ ಮೀರಿ ಆದಷ್ಟು ಅವನು ಆಡಿದ. ಆ ದಿನ 40 ರನ್ ಮಾಡಿದ. 40 ರನ್ ಮಾಡಿ ಆ ದಿನ ಸಂಜೆ ಆಯಿತು. ಆ ದಿನ ಆಟ ಮುಗೀತು. ಆ ದಿನ ಮನೆಗೆ ಹೋದ ಅವನು. ಅಂದರೆ ಮಾಡಿದ ದಿನ ಆಟ ಆಯಿತು, ಆ ದಿನ ಮನೆಗೆ ಹೋದ. ಆ ದಿನ ಮನೆಗೆ ಹೋದ ಸಂದರ್ಭದಲ್ಲಿ ಅವನಿಗೊಂದು ದೊಡ್ಡ ಆಘಾತ ಆಗ್ತದೆ. ಅವರಿಗೆ ಏನಂತ ಹೇಳಿದರೆ, ಅವರ ತಂದೆ ತೀರಿ ಹೋಗಿರ್ತಾರೆ. ಇತ್ತ ತನ್ನ ತಂಡ ಸೋಲ್ತಿದೆ, ಇತ್ತ ನನ್ನ ತಂದೆ ತೀರಿ ಹೋಗಿದ್ದಾರೆ. ಇಕ್ಕಟ್ಟಲ್ಲಿ ಸಿಲುಕಿ ಹಾಕೊಳ್ತಾರೆ ಆ ವ್ಯಕ್ತಿ. ಆದರೂ ಛಲ ಬಿಡದೆ ನಾನು ತಂಡಕ್ಕೋಸ್ಕರ ಆಡ್ತಾನೆ, ನನಗೆ ಗೆಲ್ಲಿಸ್ತೇನೆ ನನ್ನ ತಂಡವನ್ನು ತಿಳಿಕೊಂಡು ಆದನ. ಮಾರನೇ ದಿನ ಬರ್ತಾರೆ, ಆಡ್ತಾರೆ, 90 ರನ್ ಹೊಡಿತಾರೆ. ತಂದೆಯ ಅಂತ್ಯ ಸಂಸ್ಕಾರ ಹೋಗ್ತಾರೆ. ಅಂತ್ಯ ಸಂಸ್ಕಾರ ಮುಗಿಸಿ ಬಂದು ಸೆಂಚುರಿ ಹೊಡಿತಾರೆ, ಡೆಲ್ಲಿ ತಂಡವನ್ನು ಗೆಲ್ಲಿಸ್ತಾರೆ. ಆ ಒಂದು ವ್ಯಕ್ತಿಯಿಂದಾಗಿ ಡೆಲ್ಲಿ ಗೆಲ್ತದೆ. ನನ್ನ ಮತ್ತೊಂದು ಗೆಲ್ತಾನೆ. ಆಸ್ಟ್ರೇಲಿಯಾದ ಮಣ್ಣಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್. ಆಸ್ಟ್ರೇಲಿಯಾದ ಮಣ್ಣಿಗೆ ಹೋಗಿ ಆಸ್ಟ್ರೇಲಿಯಾ ಜೊತೆ ಆಟಾಡಿ ಆಸ್ಟ್ರೇಲಿಯಾವನ್ನು ಸೋಲಿಸೋದು ಅಂತ ಹೇಳಿದರೆ ಅದು ಯಾರಿಗೂ ಸಾಧ್ಯ ಇರಲಿಲ್ಲ ಆ ಕಾಲದಲ್ಲಿ. ಆದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ತಗೊಳ್ತಾರೆ ಇಂಡಿಯಾದು. ನಾನು ಆಸ್ಟ್ರೇಲಿಯಾವನ್ನು ಸೋಲಿಸ್ತೇನೆ ಅಂತ ಪಣ ತೊಟ್ಟು ಆಸ್ಟ್ರೇಲಿಯಾಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ನಡೆದಂತಹ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸಿ ಕಪ್ಪನ್ನು ಭಾರತಕ್ಕೆ ತಗೊಂಡು ಬರ್ತಾರೆ.
ಇಂಡಿಯಾದ ಫಸ್ಟ್ ಕ್ಯಾಪ್ಟನ್, ಆಸ್ಟ್ರೇಲಿಯಾಕ್ಕೆ ಹೋಗಿ ಆಸ್ಟ್ರೇಲಿಯಾವನ್ನು ಸೋಲಿಸಿ ಕಪ್ ತಂದ ಪ್ಲೇಯರ್ ಅಂತ ಹೇಳಿದ್ರೆ ಅದು ವಿರಾಟ್ ಕೊಹ್ಲಿ. Virat Kohli. ವಿರಾಟ್ ಕೊಹ್ಲಿ ಹೇಗೆ ಅಂತ ಹೇಳಿದರೆ ಒಬ್ಬ ನಿಷ್ಠಾವಂತ ಆಟಗಾರ. ಎಕ್ಸಾಂಪಲ್, ಅವರು IPL 18 ವರ್ಷ RCB ಪರವಾಗಿ ಆಡಿದರು. RCBಗೆ ಬಂದದ್ದು ಹೇಗೆ ಅಂತ ಹೇಳಿದರೆ ಅಂಡರ್-19 ವಿಶ್ವಕಪ್ ಕ್ಯಾಪ್ಟನ್ ಆಗಿದ್ದರು ಆ ಸಂದರ್ಭದಲ್ಲಿ. ಆಗ IPLಗೆ ಹೇಗಿತ್ತು ಅಂತ ಹೇಳಿದರೆ ಅಂಡರ್-19 ಯಾರೆಲ್ಲ ಆಡಿರ್ತಾರೆ ಅವರನ್ನು ಆಕ್ಷನಿಗೆ ತಗೊಳ್ಳುವ ಒಂದು ಇದಿತ್ತು. ಆಗ RCBಗೆ ವಿರಾಟ್ ಕೊಹ್ಲಿ ಹೋಗ್ತಾರೆ. ಕೇವಲ 13 ಲಕ್ಷ. 13 ಲಕ್ಷಕ್ಕೆ ಬಂದಂತಹ ವಿರಾಟ್ ಕೊಹ್ಲಿ ಅವರು ಇವಾಗ ಎಷ್ಟೋ ಕೋಟಿ ಒಡೆಯ. ವಿಶ್ವದಲ್ಲಿ ಶ್ರೀಮಂತ ಕ್ರಿಕೆಟ್ ಪ್ಲೇಯರ್ ಯಾರಂತ ಹೇಳಿದ್ರೆ ವಿರಾಟ್ ಕೊಹ್ಲಿ, ಅತ್ಯಂತ ಶ್ರೀಮಂತ ಪ್ಲೇಯರ್. ಎಷ್ಟೋ ಅಭಿಮಾನಿಗಳು ಸಂಪಾದಿಸಿದ್ದಾರೆ. Happy birthday, Virat. Yeah, cricket player Virat Kohli. It's his birthday. Yo, Virat, happy birthday, my boy. Virat Kohli.